ಕೆ ನ್ಯೂಸ್ಗೆ ಸ್ವಾಗತ. ನಾನು ಎಂ ಶಿವಪ್ರಕಾಶ್. ಜೂನ್ 2ರಂದು ಶಾಸಕ ಕೃಷ್ಣನಾಯ್ಕ ಅವರ ಜನ್ಮದಿನಾಚರಣೆಯ ಅಂಗವಾಗಿ ಪಟ್ಟಣದ GBR ಕಾಲೇಜಿನಲ್ಲಿ ಬೃಹತ್ ಉದ್ಯೋಗ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಬಿಜೆಪಿ ಮಂಡಲ ಅಧ್ಯಕ್ಷ ಮಲ್ಲಿಕಾರ್ಜುನ ಪೂಜಾರ್ ಅವರು ಹೇಳಿದರು. ವಿಜಯನಗರ ಜಿಲ್ಲೆ ಹೂವಿನಹಡಗಲಿ ಪಟ್ಟಣದ ಪತ್ರಿಕಾ ಭವನದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಮಹಿಳಾ ಮತ್ತು ಯುವ ಉದ್ಯಮಿ ಕಾರ್ಯಕ್ರಮದಡಿ ಮಹಿಳಾ ಸಬಲೀಕರಣ, ಯುವ ಉದ್ಯೋಗ ಮತ್ತು ಸ್ವಯಂ ಉದ್ಯೋಗ ತರಬೇತಿ, ಕೌಶಲ್ಯಾಭಿವೃದ್ಧಿ, ಸ್ಟಾರ್ಟ್ ಅಪ್ ಹಾಗೂ ಸಣ್ಣ ಉದ್ಯಮಗಳ ಸ್ಥಾಪನೆಗೆ ಉತ್ತೇಜನ ನೀಡಲು 100ಕ್ಕೂ ಹೆಚ್ಚು ಕಂಪನಿಗಳು ಈ ಮೇಳದಲ್ಲಿ ಭಾಗವಹಿಸುತ್ತಿವೆ ಎಂದರು. ಜೂನ್ 2ರಂದು ಬೆಳಗ್ಗೆ 9 ಗಂಟೆಗೆ ಉದ್ಯೋಗ ಮೇಳ ಆರಂಭವಾಗಲಿದ್ದು ಯುವಜನತೆ ಇದರ ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಹೇಳಿದರು. ಬಿಜೆಪಿ ಮುಖಂಡರಾದ ಮಂಜುನಾಥ್ ಜೈ, ಲಿಂಗರಾಜ್, ಶಿವಕುಮಾರ್, ಭರಮಜ್ಜ, ಹೀರಾಬಾಯಿ, ಭಾಗ್ಯಮ್ಮ ಪತ್ರಿಕಾಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. ಈ ಒಂದು ಕಾಂಗ್ರೆಸ್ ಸರ್ಕಾರಗಳ ಏನು ತೆಲಂಗಾಣದ ರಾಜ್ಯದ ಮುಖ್ಯಮಂತ್ರಿಯ ಗ್ಯಾರಂಟಿಯ ಸರ್ಕಾರ ನೌಕರರಿಗೆ ವೇತನ ಕೊಡಲಾಗದೆ ಆ ಒಂದು ಸದನದಲ್ಲಿ ಅಸಹಾಯಕತೆ, ಗ್ಯಾರಂಟಿಗಳಿಂದ ಆಗಿರ್ತಕ್ಕಂಥ ಅಸಹಾಯಕತೆಯನ್ನ ಪ್ರಸ್ತುತಪಡಿಸಿರ್ತಕ್ಕಂಥ ವಿಚಾರ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಅದೇ ತರ ಮೇಘಾಲಯದ ಮುಖ್ಯಮಂತ್ರಿಗಳು ಮೇಘಾಲಯದಲ್ಲಿರ್ತಕ್ಕಂಥ ಎಲ್ಲ ದೇವಸ್ಥಾನಗಳಿಗೆ ಒಂದು ಪತ್ರ ಬರೆಯುವುದರ ಮುಖಾಂತರ ಮೇಘಾಲಯದಲ್ಲಿ ದೇವಸ್ಥಾನಗಳಿಗೆ ಬರ್ತಕ್ಕಂಥ ಕಾಣಿಕೆಯನ್ನ ಸರ್ಕಾರಕ್ಕೆ ಕೊಡಿ ಅಂತ ಕೇಳೋದ್ರ ಮುಖಾಂತರ ಆ ಗ್ಯಾರಂಟಿಗಳ ಯೋಜನೆಯನ್ನ ಅಸಮರ್ಥತೆಯನ್ನ ಎತ್ತಿ ತೋರಿಸಿರ್ತಕ್ಕಂಥದ್ದು. ಕರ್ನಾಟಕ ರಾಜ್ಯದಲ್ಲಿ ಈ ಗ್ಯಾರಂಟಿ ಯೋಜನೆಗಳಿಂದ ಮೂರು ವರ್ಷದ ಆಡಳಿತ ಯೋಜನೆಯಲ್ಲಿ ಯಾವ ಒಂದು ಹೊಸ ಯೋಜನೆಯನ್ನು ಕೊಡಲು ಸಾಧ್ಯವಾಗಿಲ್ಲ. ಸ್ವಂತ ತಮ್ಮ ಪಕ್ಷದ ಮಾಜಿ ಸಚಿವರು, ಹಾಲಿ ಶಾಸಕರಾದಂಥ RV ದೇಶಪಾಂಡೆ ಅವರು ಅನುದಾನ ಇಲ್ಲದ ಕ್ಷೇತ್ರದಲ್ಲಿ ಮತ ಎತ್ತಿ ಪ್ರವಾಸ ಮಾಡಕ್ಕೆ ಆಗ್ತಾ ಇಲ್ಲ ಅಂತಕ್ಕಂಥದ್ದನ್ನ ಒಂದು ದುಃಖದ ರೀತಿಯಲ್ಲಿ ಹೇಳಿರ್ತಕ್ಕಂಥದ್ದು. ಮತ್ತು ಅದೇ ಪಕ್ಷದ ಮತ್ತೊಬ್ಬ ಶಾಸಕರಾದಂಥ ರಾಯರೆಡ್ಡಿ ಅವರು ಸರ್ಕಾರದ ಯೋಜನೆಗೆ ಅನುದಾನವನ್ನು ಕೊಡಲು ಸಾಧ್ಯವಿಲ್ಲ ಅಂತಕ್ಕಂಥ ಮಾತನ್ನ ಮಾನ್ಯ ಮುಖ್ಯಮಂತ್ರಿಯವರ ಆರ್ಥಿಕ ಸಲಹೆಗಾರರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಅಪಹಾಸ್ಯ. ಇಂಥ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿ ಮಾನ್ಯ ಮುಖ್ಯಮಂತ್ರಿ ಆದಂತ BS ಯಡಿಯೂರಪ್ಪನವರು ನಿಗಮಗಳಿಗೆ ಕೊಟ್ಟಿರ್ತಕ್ಕಂಥ 550 ಕೋಟಿ ರೂಪಾಯಿಗಳನ್ನ 200 ಕೋಟಿಗಳಿಗೆ ಇಳಿಸಿ ನಿಗಮಗಳ ಅಸ್ತಿತ್ವವನ್ನ ಬುಡಮೇಲು ಮಾಡಿರ್ತಕ್ಕಂಥ ಈ ಸರ್ಕಾರ ಇಂಥ ಸಾಕಷ್ಟು ಒಂದಲ್ಲ ನೂರಾರು ಯೋಜನೆಗಳನ್ನ ಮೊಟಕುಗೊಳಿಸಿ ಪರಿಶಿಷ್ಟ ಪಂಗಡ, ಪರಿಶಿಷ್ಟ ಜಾತಿಯರಿಗೆ, ಶೋಷಿತ ವರ್ಗಗಳಿಗೆ ಸಾಕಷ್ಟು ಅನ್ಯಾಯಗಳನ್ನು ಮಾಡುವುದರ ಮುಖಾಂತರ ಯಾವೊಬ್ಬ ಶಾಸಕರ ಕ್ಷೇತ್ರಕ್ಕೆ, ವಿರೋಧ ಪಕ್ಷದಲ್ಲಿರ್ತಕ್ಕಂಥ ಶಾಸಕರ ಕ್ಷೇತ್ರಕ್ಕೆ ಯಾವೊಂದು ಅನುದಾನ ಕೊಡದ ಇರ್ತಕ್ಕಂಥ ಈ ಪರಿಸ್ಥಿತಿಯಲ್ಲಿ ಮಾನ್ಯ ಶಾಸಕರು ಕೃಷ್ಣನಾಯ್ಕ ಸಾಹೇಬರು ಇವತ್ತಿನ ದಿನ ಕ್ಷೇತ್ರದ ವಿಷಯದಲ್ಲಿ ಆರೋಗ್ಯಕರ ಚಿಂತನೆಯ ಮಾಡೋದ್ರ ಮುಖಾಂತರ ಕೆಲವೊಂದು ಯೋಜನೆಗಳನ್ನ ಸರ್ಕಾರ ನೀಡದೇ ಇರತಕ್ಕಂಥ ಯೋಜನೆಗಳನ್ನ ತಮ್ಮ ಸ್ವಂತ ಸಂಪನ್ಮೂಲದ ಮುಖಾಂತರ ಮತ್ತು ಒಂದು ದೂರದೃಷ್ಟಿ ಚಿಂತನೆಯ ಮುಖಾಂತರ ಮೂರ್ನಾಲ್ಕು ಯೋಜನೆಗಳನ್ನ ಇವತ್ತಿನ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಈ ಯೋಜನೆಗಳನ್ನ ಚಾಲನೆ ಕೊಡ್ತಿದ್ದಾರೆ. ಬೃಹತ್ ಉದ್ಯೋಗ ಮೇಳ, ಸ್ವಯಂ ಉದ್ಯೋಗ ತರಬೇತಿ, ಉಚಿತ ಕೋಚಿಂಗ್, ಈ 3 ಯೋಜನೆಗಳನ್ನ ಮಾನ್ಯ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ
ಅದು ಅವ್ರಿಗೆ ಇಷ್ಟ ಇಲ್ಲೇ ಇದ್ರೂ ಪಕ್ಷದವರು ಮತ್ತು ಅಭಿಮಾನಿಗಳು ಮಾಡ್ತಾನೆ ಇದ್ದೀವಿ. ಆದರೆ ಇದು ನಿಜವಾಗ್ಲೂ ಈ ಸರಿ ನಮ್ಮ ಮಂಡಲದವರು ಹಾಗೂ ಮಹಿಳಾ ಮೋರ್ಚಾದವರು ಹಾಗೂ ಅವರ ಹಿತೈಷಿಗಳು ಎಲ್ಲ ಸೇರಿ ಒಂದು ನಿಮಿತ್ತ ಮಾಡಿಕೊಂಡು ಶಾಸಕರ ಹುಟ್ಟುಹಬ್ಬವನ್ನು ಒಂದು ನಿಮಿತ್ತ ಮಾಡಿಕೊಂಡು ಒಂದು ಉದ್ಯೋಗ ಮೇಳ, ಬೃಹತ್ ಉದ್ಯೋಗ ಮೇಳವನ್ನು ಮಾಡೋದ್ರ ಜೊತೆಗೆ ಸ್ವ ಉದ್ಯೋಗ ಕಲ್ಪಿಸುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅಂತಂದರೆ ರಾಜಕೀಯ, ಸಾಮಾಜಿಕ, ಆರ್ಥಿಕ ಹಾಗೂ ಎಲ್ಲ ಬಲವನ್ನು ತುಂಬುವ ಮಹಿಳೆಯರಿಗೆ ಬಲವನ್ನು ತುಂಬುವುದೇ ಸಶಕ್ತೀಕರಣ ಅಂತ ಹೇಳ್ತಾರೆ. ಹಾಗಾಗಿ ಸಶಕ್ತೀಕರಣವನ್ನು ನಿಜವಾಗ್ಲೂ ಮಹಿಳೆಯರಿಗೆ ಹೇಗೆ ತುಂಬಬೇಕು ಅನ್ನೋದನ್ನ ಹಿನ್ನೆಲೆಯಲ್ಲಿ ಯೋಚನೆ ಮಾಡಿ ಸುಮಾರು 18 ವಿಧವಾದ ಚಟುವಟಿಕೆಗಳನ್ನು ಹಾಕಿಕೊಂಡು ಆ 18 ವಿಧದ ಚಟುವಟಿಕೆಯ ಪ್ರಮುಖರನ್ನ ಈ ತಾಲೂಕಿಗೆ ಆಹ್ವಾನಿಸಿ ಸಂಬಂಧಪಟ್ಟ ಎಲ್ಲ ಚಟುವಟಿಕೆಗೆ ಪೂರಕವಾದ ಮಹಿಳಾ ಸದಸ್ಯರನ್ನ ಕರೆಸಿ ಅವ್ರಿಗೆ ಯಾವೆಲ್ಲ ಚಟುವಟಿಕೆ ಇಷ್ಟನೋ ಆ ಚಟುವಟಿಕೆಯನ್ನ ಇಲ್ಲೇ ಒಂದು ತರಬೇತಿಯನ್ನ ಕೊಡೋದ್ರ ಮೂಲಕ ಮುಂದಿನ ದಿನಗಳಲ್ಲಿ ಇದನ್ನ ಬೃಹತ್ ಒಂದು ಯೋಜನೆಯನ್ನ ಇಟ್ಕೊಂಡಿರ್ತಕ್ಕಂಥ ನಮ್ಮ ಮಂಡಲ ಹಿರಿಯರಿಗೂ ಇದಕ್ಕೆ ಸಾಕಷ್ಟು ಪೂರಕವಾಗಿ ಸಪೋರ್ಟ್ ಕೊಡ್ತಾ ಇರ್ತಕ್ಕಂಥ ಮಾನ್ಯ ಶಾಸಕರಿಗೂ ಈ ಮೂಲಕ ನಾನು ಅಭಿನಂದಿಸ್ತಾ ಈ ಕಾರ್ಯಕ್ರಮಕ್ಕೆ ಹೆಚ್ಚೆಚ್ಚು ಈ ಪತ್ರಿಕಾ ಮೂಲಕ ತಾವು ಕೂಡ ಸಹಕರಿಸಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ತೇನೆ.